ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರಿಗೂ ಹೊಸ ವೀಡಿಯೋಗೆ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನಾವು ಇವಾಗ ಎಲ್ಲಿದ್ದೀವಿ ಅಂದರೆ, ಎಲ್ಲಿದ್ವಾ ಕೂರ್ಗಲ್ಲಿದ್ದೀವಿ ಗೈಸ್. ನೋಡ್ತಿರ್ಬೋದು, ಮಸ್ತಾಗಿದೆ ವೆದರ್ ಇಲ್ಲಿ. ಆ ಬೆಂಗಳೂರು ಬಿಸಿಲಿಗೆ ಸಾಕಾಗ್ಬಿಟ್ಟಿತ್ತು. ನಿಜ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ. ಇವಾಗ ಬೆಳಗ್ಗೆ 6 ಗಂಟೆಗೆ ರೀಚ್ ಆದ್ವಿ ಕೂರ್ಗು. ಸೊ ಗಾಡಿ ರೆಂಟ್ ಮಾಡಿಕೊಂಡು ಒಂದು ಟೆಂಟ್ ಬುಕ್ ಮಾಡಿದ್ದೀವಿ. ಮಸ್ತಾಗಿದೆ ಟೆಂಟ್, ತೋರಿಸ್ತೀನಿ ನಾನು ನಿಮಗೆ. ಟೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲು. ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಚೆನ್ನಾಗಿತ್ತು ಸ್ಪಾಟ್ ಅಂತ ನಿಲ್ಲಿಸಿದೆ. ಕೂರ್ಗಿಗೆ ಬರ್ಬೇಕು ಗೈಸ್, ಸಮ್ಮರಲ್ಲಿ ಮಸ್ತ್ ಇರುತ್ತೆ. ವೆದರ್ ಮಾತ್ರ ಮಸ್ತಾಗಿದೆ. ನೋಡ್ಬೇಕು ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಹೆಂಗಿರುತ್ತೆ ಅಂತ. ಫಸ್ಟ್ ಇವಾಗ ಟೆಂಟಿಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ತಿಂಡಿ ತಿನ್ಬೇಕು ಗೈಸ್. ಫುಲ್ಲು ಹೊಟ್ಟೆ ಹಸ್ತಿದೆ. ನೈಟಲ್ಲಿ ಬಿಟ್ಟಿದ್ವಿ, ಮೆಜೆಸ್ಟಿಕ್ ಮಾತ್ರ ಫುಲ್ಲು ಕ್ರೌಡ್ ಗೈಸ್. 3 ದಿನ ರಜಾ ಬೇರೆ ಇದೆನಾ, ಸೊ ಫುಲ್ಲು ಹರಸಾಹಸ ಮಾಡ್ದಂಗೆ ಐತೆ ಗೈಸಲ್ಲಿ. ಭರ್ಜರಿ ಜನ. ಒಂದು 11:30 ಹಂಗೆ ಬಸ್ ಹತ್ತಿದ್ವಿ. ಇಲ್ಲಿ ಬಂದಾಗ 6 ಗಂಟೆ. ಇಲ್ಲೂ ಅಷ್ಟೇ ಗೈಸ್, ಭಾಳ ಜನ ಬಂದಿದ್ದಾರೆ. ರೂಮು, ಸ್ಕೂಟಿ ಎಲ್ಲ ಸೋಲ್ಡ್ ಔಟು. ಹೆಂಗೋ ನಮ್ಮ ಅದೃಷ್ಟಕ್ಕೆ ಇದೊಂದು ಸ್ಕೂಟಿ ಸಿಕ್ತು. ಪರ್ ಡೇ 700 ಚಾರ್ಜ್ ಮಾಡ್ದ ಅಷ್ಟೇ ಗೈಸ್. ನೆಕ್ಸ್ಟಲ್ಲಿ ಟೆಂಟಲ್ಲಿ ಸಿಗ್ತೀನಿ. ಮಸ್ತಾಗಿದೆ ಗೈಸ್ ವೆದರ್ ಮಾತ್ರ. ಗೈಸ್, ನೀವು ಲೊಕೇಶನ್ ಪ್ರಕಾರ ಬಂದರೆ ಇಲ್ಲಿಗೆ ಬರ್ತೀರಾ. ಇಲ್ಲೊಂದು ರೋಡು, ಇಲ್ಲೊಂದು ರೋಡು, ಈ ಸ್ಟ್ರೇಟ್ ಹೋಗೋದೊಂದು ರೋಡು ಪ್ಲಸ್ ಈ ರೋಡು. ಸೊ ಇದು ಸ್ಟೇಗೆ ಹೋಗುತ್ತೆ, ಟೆಂಟಿಗೆ. ಈ ರೋಡಲ್ಲಿ ಹೋಗ್ಬೇಕು ಗೈಸ್. ಈಗ ಲೊಕೇಶನ್ ಹಾಕಿದರೆ ಕರೆಕ್ಟ್ ಇಲ್ಲಿಗೆ ತಂದು ನಿಲ್ಲಿಸುತ್ತದು. ಇಲ್ಲಿಂದ ನೀವೇನಾದರೂ ಈ ಟೆಂಟ್ ಬುಕ್ ಮಾಡಿದರೆ ಅವ್ರು ನಿಮ್ಗೆ ಫೋಟೋ ಕಳಿಸ್ತಾರೆ ಇದು ಇಲ್ಲಿಗೆ ಬರಬೇಕಂತ. ಓಹ್ ಎಸ್ ಗೈಸ್, ಬನ್ನಿ ಹೋಗೋಣ ಗೈಸ್. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಇದು. ನಿಜ ಈ ಥರ ಸ್ಟೇ ಸಕಲೇಶ್ಪುರದಲ್ಲಿ ಒಂದ್ಸಲ ಉಳ್ಕೊಂಡಿದ್ವಿ ನಾವು. 10th ಫ್ರೆಂಡ್ಸಲ್ಲಿ ಹೋಗಿದ್ವಿ ಒಂದ್ಸಲ, ಸೆಕೆಂಡ್ ಪಿ ಮುಗಿದ್ಮೇಲೆ. ಬಟ್ ಅದು ಇಷ್ಟು ಚೆನ್ನಾಗಿರಲಿಲ್ಲ. ತೋರಿಸ್ತೀನಿ ಒಂದು ಸೆಕೆಂಡು. ಅದಕ್ಕಿಂತ ಮುಂಚೆ ಅಲ್ಲಿ ರೋಡ್ ಹೇಳಿದ್ನಲ್ಲ, ಅದು ಹಿಂಗೆ ಬರೋ ಸ್ಟ್ರೇಟು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ವಾಶ್ರೂಮ್ಸು, ಚಾರ್ಜಿಂಗ್ ಪಾಯಿಂಟು ಎಲ್ಲ ಇಲ್ಲಿ. ಸೊ ಸ್ಟೇ ತೋರಿಸ್ತೀನಿ ನೋಡಿ. ವ್ಯೂ ನೋಡಿ ಗೈಸ್. ನಿಜ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್ ಇಲ್ಲಿ. ವೆದರು ಅಷ್ಟೇ ಫುಲ್ ಬಿಸಿಲಿರುತ್ತೆ ಅಂದ್ಕೊಂಡು ಬಂದ್ವಿ. ನೋಡ್ರಿ ಹಿಂಗಿದೆ, ವರ್ತ್ ಗೈಸ್. ಇಲ್ಲಿ ನಮಗೆ ಟೆಂಟ್ ಕೊಟ್ಟಿದ್ದಾರೆ, ಈ ಟೆಂಟು. ಸೊ ಎದುರುಗಡೆ ವ್ಯೂ ನೋಡಿ ಗೈಸ್, ರಿವರ್ ಇದೆ. ನೆಕ್ಸ್ಟ್ ಲೆವೆಲ್ ಆಗಿದೆ. ಪರ್ಸನಿಗೆ 700 ಪರ್ ಡೇ. 2 ಡೇಸ್ ಇರ್ತೀವಿ ನಾವು. ಸೊ ಅರ್ಲಿ ಚೆಕ್ಕಿನ್ನು ಎಲ್ಲ ಚಾರ್ಜಸ್ ಸೇರಿ 3000 ಗೈಸ್ 2 ಡೇಸ್ಗೆ. ನಿಜ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ನೀರು ಹರಿತಿದೆ. ಗೈಸ್ ಹೋಟೆಲಿಂದ ಒಂದು 5 ಕಿಲೋಮೀಟರ್ಸಲ್ಲಿ ಸಿಗುತ್ತೆ ಇನ್ನು ಹೋಟೆಲ್ ಅನ್ನಪೂರ್ಣೇಶ್ವರಿ ಅಂತ. ತುಂಬ ಚಿಕ್ಕ ಹಳ್ಳಿ ಇದು. ಸೊ
ನಮ್ಮ ಸ್ಟೇಯಲ್ಲೇ ಇತ್ತು ಬಟ್ ಏನೋ ಭಟ್ರು ಇಲ್ವಂತೆ ಊರಲ್ಲಿ. ಸೊ ಹಂಗಾಗಿ ಹೋಟ್ಲ್ ನೋಡ್ಕೊಂಡಿದ್ದೀವಿ. ರಾತ್ರಿ ಊಟಕ್ಕೆ ಮಡಿಕೇರಿಗೆ ಹೋಗ್ಬೇಕು ವಾಪಸ್ಸು. ಒಂದು 12 ಕಿಲೋಮೀಟ್ರ್ ಆಗುತ್ತೆ ಸ್ಟೇಯಿಂದ ಅಷ್ಟೇ. ಪಲಾವ್ ಹೇಳಿದ್ದೀವಿ, 2 ಪಲಾವ್ ಪಾರ್ಸೆಲ್ ತಗೊಂಡು ಅಲ್ಲೇ ಹೋಗಿ ತಿನ್ನೋಣ ಅಂತ. ತಿಂದ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ನೆಕ್ಸ್ಟು ಪ್ಲೇಸ್ಗೆ ಹೋಗ್ಬೇಕು. ಗೈಸ್ ತಿಂಡಿ ತಿನ್ನೋಕ್ಕೆ ಎಲೆ ಹರ್ಕೊಂತಿದ್ದೀವಿ. ಬಂತಾ? ತಿನ್ನಲು ಬಿಡಬೇಕು, ಎಲ್ಲದು ಒಳ್ಳೆಯದೇ. ಯಾವ ಟೈಮಲ್ಲಿ ಬಿಡಬೇಕು ಆ ಟೈಮಲ್ಲಿ ಬಿಡಬೇಕು. ಈರುಳ್ಳಿ ಬಜ್ಜಿ ಎಣ್ಣೆದೆಲ್ಲ ಬಿಟ್ಟಿದ್ದೆ ನನ್ನ ಮಗ. ನಾಳೆ ಬರ್ತಡೆ ಗೈಸ್, ಬರ್ತಡೆ ಬಾಯ್. ಪಾರ್ಟಿ ಕೊಡಿಸ್ತಾನಂತ ಒಬ್ಬನಿಗೆ ಇಲ್ಲಿ. ಗೈಸ್ ಅಲ್ಲಿ ಆಳ ಇದೆ ಅಂತ ಹೇಳಿದರು. ಸೊ ಮುಂದಕ್ಕೆ ಹೋಗ್ತಾ ಇದ್ದೀನಿ. ನೀರು ನೋಡಿದೆ, ತಣ್ಣಗೇನಿಲ್ಲ, ಬೆಚ್ಚಗಿದೆ. ನೀರು ಹರಿತಿದೆ, ಅಲ್ಲೇ ಹೋಗೋಣ. ನೆಕ್ಸ್ಟ್ ಲೆವೆಲ್ ಐತೆ, ಬಾರೋ ಹೇಳೋದು ಕೇಳು ಬಾ. ಗೈಸ್ ಇವಾಗ ಗೋಲ್ಡನ್ ಟೆಂಪಲಿಗೆ ಹೋಗ್ತಿದ್ದೀವಿ. ನಮ್ಮ ಟೆಂಟಿಂದ 35 ಕಿಲೋಮೀಟರ್ಸ್ ಆಗುತ್ತೆ. ಕುಶಾಲನಗರಕ್ಕೆ ಹೋಗಬೇಕು. ಸೊ ಕುಶಾಲನಗರಕ್ಕೆ ಹೋಗಿ ಅಲ್ಲೊಂದು 2 ಪ್ಲೇಸ್ ಇದೆ. ಆಮೇಲೆ ಮತ್ತೆ ಮಡಿಕೇರಿಗೆ ಹೋಗ್ಬೇಕು, ಅಲ್ಲೊಂದು 2 ಪ್ಲೇಸ್ ಇದೆ. ಸೊ ಇವತ್ತು 4 ಪ್ಲೇಸ್ ಕವರ್ ಮಾಡಬೇಕು. ಇವಾಗ ಸ್ನಾನ ಮಾಡಿಕೊಂಡು ಹೊರಟಿದ್ದೀವಿ ಗೈಸ್. ಮತ್ತು ಈ ಸ್ಟೇ ಹೆಸರು ಏನಾಯಿತು? ರಿವರ್ ರಾಕ್ ಕ್ಯಾಂಪ್ ಸಮಥಿಂಗ್. ಅದು ಹಾಕ್ತೀನಿ ಗೈಸ್, ಅಲ್ಲಿ ಹೆಸರು ಮೆನ್ಷನ್ ಮಾಡಿರ್ತೀನಿ. ನಿಜ ಮಸ್ತಾಗಿದೆ ಗೈಸ್. ಫ್ರೆಂಡ್ಸ್ ಎಲ್ಲ ಬರ್ಬೋದು ಆರಾಮಾಗಿ. ಫ್ಯಾಮಿಲಿ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಬರ್ಬೋದು ಗೈಸ್. ಅಲ್ಲಿ ಸಿಗ್ತೀನಿ ಗೈಸ್.
ಗೈಸ್ ಇದೇನು ನಿಜವಾಗ್ಲೂ ಗೊತ್ತಿಲ್ಲ. ಇವ್ನು ಕರ್ಕೊಂಬಂದವನೇ ಗೋಲ್ಡನ್ ಟೆಂಪಲ್ ಅಂತ ನೋಡ್ಬೇಕು ಗೈಸ್. ಇವರೇ ನೇಪಾಳಿಸ? ಹಾಂ, ನೇಪಾಳಿಸ ಇವರು. ಮತ್ತೆ ಬುದ್ಧಿಸಮು. ಯಾರಿಗೆ ಗೊತ್ತು, ಆ ಜನ ಹೋಗ್ತಿದ್ದಾರೆ, ಅವ್ರು ಹಿಂದೆ ಹೋಗನ್ ಬಾ. ಏನು ಅಂತಲೂ ಗೊತ್ತಿಲ್ಲ ಗೈಸ್, ಬಂದೀವಿ ನೋಡಬೇಕು ಆಮೇಲೆ. ಗೈಸ್ ನೋಡೋಕೆ ಮಾತ್ರ ಮಸ್ತಾಗಿದೆ. ಒಳಗೆ ಬಿಡಲ್ಲ ಅನ್ಸುತ್ತೆ ಕಣ. ಗೈಸ್ ಬೇಕಾದಷ್ಟು ಟೈಮ್ ಇತ್ತು, ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ ಎಲಿಫೆಂಟ್ ಕ್ಯಾಂಪ್ಗೆ. ಸೊ ಇದು ಯಾವುದೋ ಮೇಳ ಇತ್ತು, ಹ್ಯಾಂಡ್ ಕ್ರಾಫ್ಟ್ ಅಂತ, ನೋಡೋಣ ಅಂತ ಬಂದಿದ್ದೀವಿ ಗೈಸ್. ನಿಮಗೂ ಟೈಮ್ ಇದೆ, ಏನು ಮಾಡೋದು. ಅಲ್ಲಿ ಎಲಿಫೆಂಟ್ ಕ್ಯಾಂಪ್ ಕ್ಲೋಸ್ ಆಗಿತ್ತು ಗೈಸ್, ಗೊತ್ತಿಲ್ಲ. ಎಲಿಫೆಂಟ್ ಕ್ಯಾಂಪ್ ಕ್ಲೋಸ್ ಆಗಿತ್ತು. ಸೊ ಹಾಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಟೆಂಟಲ್ಲಿ. ಇವಾಗ ಎದ್ದು ಸಿಟಿಗೆ ಬಂದ್ವಿ. ಒಂದು ಸನ್ಸೆಟ್ ಪಾಯಿಂಟ್ ಇದೆ, ಅಲ್ಲಿ ಹೋಗಬೇಕು, ಇನ್ನೂ ಟೈಮ್ ಇತ್ತಾ. ಸೊ ಹಂಗಾಗಿ ಇಲ್ಲಿ ಬಂದ್ವಿ ಗೈಸ್, ಏನೋ ತಿಳ್ಕೊಂಡು ಬಂದ್ವಿ. ಗೈಸ್ ರಾಜ ಸೀಟಿಗೆ ಬಂದಿದ್ದೀವಿ ಸನ್ಸೆಟ್ ನೋಡೋಕ್ಕೆ. ಜಿಪ್ ಲೈನ್ ಇದೆ. ಹಾಂ ಐ ಇದಕ್ಕೇನು 500 ರೂಪಾಯಿ ಅನ್ಸುತ್ತೆ ಒಬ್ರಿಗೆ. ಹಾಂ ಕಡಿಮೆ ಆಯ್ತು. ಹಾಂ ನಂದಿ ಹಿಲ್ಸ್ ಗೈಸ್, ಮಿನಿ ನಂದಿ ಹಿಲ್ಸ್ ಇದು. ಸೇಮ್ ಹಂಗೈತೆ. ಯಾ ಮಿನಿ ನಂದಿ ಹಿಲ್ಸ್. ನೋಡಿ ಗೈಸ್, ವ್ಯೂ ನೋಡಿ. ಭಾಳ ಜನ ಗೈಸ್, ಫುಲ್ ಉದ್ದ ಕ್ಯೂ ಇತ್ತೊಂದು. ಸುಮ್ಮನೆ ಮುಂದೆ ಬಂದೆ ನಾನು, ಪಕ್ಕದ ಕೌಂಟ್ರ್ ಫುಲ್ ಫ್ರೀ ಇದೆ. ಸುಮ್ಮನೆ ಜನ ಫುಲ್ಲು ಉದ್ದ ಕ್ಯೂ ನಿಂತಿದ್ರು. ಸುಮ್ಮನೆ ಬಂದು ಟಿಕೆಟ್ ತಗ್ಸ್ಕೊಂಡು ಬಂದ್ಬಿಟ್ವಿ. ಕ್ಯಾಂಪ್ ಫೈರ್ ಹಾಕ್ಸಿದ್ದೀವಿ.
500 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ.